ಸ್ನೇಹಿತರೆ, ಇವತ್ತಿನ ವಿಡಿಯೋಗೆ ಯಾವುದೇ ಹುಕ್ಕು ಇಂಟ್ರಡಕ್ಷನ್ ಪರಿಚಯದ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಾನು ಹೇಳ್ತಾ ಇರೋದು ಮಹಾಭಾರತದ ಯುದ್ಧದಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಪಾತ್ರದ ಕಥೆ. ಬನ್ನಿ ನೋಡೋಣ. ಶ್ರೀಕೃಷ್ಣ ನಮಗೆ ಹೇಳ್ತಾರೆ, ಯುದ್ಧವನ್ನ ಗೆಲ್ಲಿಕ್ಕೆ ನೀನು ಆಯುಧವನ್ನೇ ಹಿಡಿಬೇಕಂದೇನಿಲ್ಲ, ಮುಂದಿರುವಂತಹವನ ಮನಸ್ಸನ್ನ ಗೆದ್ರೆ ಸಾಕು, ಯುದ್ಧವನ್ನ ಗೆದ್ದ ಹಾಗೆ ಅಂತ. ಅದಕ್ಕೋಸ್ಕರ ಭೀಷ್ಮರ ಮುಂದೆ ಶಿಖಂಡಿಯನ್ನ ತಂದಿಳಿಸ್ತಾರೆ. ದ್ರೋಣಾಚಾರ್ಯರಿಗೆ ಅಶ್ವತ್ಥಾಮ ಹತ ಅಂತ ಸುಳ್ಳು ಸುದ್ದಿಯನ್ನ ಹೇಳ್ತಾರೆ. ದುರ್ಯೋಧನನ್ನ ಸಾಯಿಸ್ಲಿಕ್ಕೆ ಭೀಮನಿಗೆ ಗದಾ ಪ್ರಹಾರವನ್ನ ತೊಡೆ ಮೇಲೆ ಮಾಡು ಅಂತ ಹೇಳ್ತಾರೆ. ಹಾಗೆ ಅರ್ಜುನನಿಗೆ ರಣಭೂಮಿಯ ಮಧ್ಯದಲ್ಲಿ ನಿಂತು ಭಗವದ್ಗೀತೆಯನ್ನ ಬೋಧಿಸ್ತಾರೆ. ಇದು ಶ್ರೀಕೃಷ್ಣ ಪರಮಾತ್ಮನ ಮಹಿಮೆ. ಶ್ರೀಕೃಷ್ಣ ಮಹಾಭಾರತ ಯುದ್ಧದಲ್ಲಿ ಮಾಡಿದ್ದು ಕೇವಲ ಯುದ್ಧದ ಪಾಠವಲ್ಲ, ಇದು ನಮಗೆ ಪ್ರತಿದಿನವೂ ನಮ್ಮ ಜೀವನವೆಂಬ ಯುದ್ಧದಲ್ಲಿ ಕಲಿಸುವಂತಹ ಪಾಠ. ಯಾವಾಗಲೂ ಸಹ ನಾವು ಶಕ್ತಿಯನ್ನೇ ಉಪಯೋಗಿಸ್ತಾ ಕೂತ್ಕೊಳ್ಬಾರ್ದು. ಬುದ್ಧಿಯನ್ನ ಸರಿಯಾಗಿ ಉಪಯೋಗಿಸಿದ್ರೆ ನಮ್ಮ ಅರ್ಧ ಸಮಸ್ಯೆಗಳು ಅಲ್ಲೇ ನಿಂತುಬಿಡತ್ತೆ. ನಮ್ಮ ಕರ್ಮವನ್ನ ಎಂದೂ ಸಹ ನಾವು ಮರಿಬಾರ್ದು. ಯಾಕಂದ್ರೆ ಅದು ಒಂದಲ್ಲ ಒಂದು ದಿನ ನಮಗೆ ಫಲವನ್ನ ಕೊಟ್ಟೇ ಕೊಡುತ್ತೆ. ಹಾಗೆ ಶ್ರೀಕೃಷ್ಣ ಪರಮಾತ್ಮ ಯಾವತ್ತೂ ಧರ್ಮದ ಜೊತೆಗೆ ನಿಂತ್ಕೊಂಡೇ ಇರ್ತಾರೆ. ನಾವು ಸಹ ನಮ್ಮ ಜೀವನದ ಪ್ರತಿಯೊಂದು ಕ್ಷಣದಲ್ಲೂ ಧರ್ಮವನ್ನ ಪಾಲಿಸ್ತಾ ಇದ್ರೆ ಶ್ರೀಕೃಷ್ಣ ನಮ್ಮ ಜೊತೆಗಿದ್ದ ಹಾಗೆ. ನಿಮಗೂ ಸಹ ಶ್ರೀಕೃಷ್ಣನಿಂದ, ಮಹಾಭಾರತ ಯುದ್ಧದಿಂದ ಏನು ಕಲ್ತಿದ್ದೀರಾ ಜೀವನದಲ್ಲಿ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಈಗಲೇ ಲೈಕ್ ಅನ್ನ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಶೇರ್ ಅನ್ನ ಮಾಡಿ, ಹಾಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.